ನೀವು ಕಮೆಂಟ್ ಮಾಡಿ ನಿಮ್ಮ ಮನೆಗೆ ದೋಸೆಗೆ ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ತಾರೆ ಚಟ್ನಿ ಬಿಟ್ಟು ಈ ತರ ಕೈಮೆ ಉಂಡೆ ಮಾಡ್ತಾರೆ. ನಾನ್ ವೆಜ್ ಅಲ್ಲಿ ಏನ್ ಮಾಡ್ತಾರೆ, ನಾನ್ ವೆಜ್ ಮಾಡೋದಿಲ್ಲ, ವೆಜ್ ಅಲ್ಲಿ ಏನ್ ಮಾಡ್ತಾರೆ ಕಮೆಂಟ್ ಮಾಡಿ ನೋಡೋಣ ಏನ್ ಮಾಡ್ತಾರೆ ಅಂತ. ಮುದ್ದೆಗೆ ಅದೇ ಕೈಮಾ ಸಾರು. ನಾಷ್ಟಾಗೆ ನಮ್ಮ ಅಮ್ಮ ಮಾಡಿದ ದೋಸೆಗೆ ನಾರ್ಮಲ್ ಆಗಿ ಚಟ್ನಿ ಇರ್ತದೆ, ಅದ್ರ ಜೊತೆಗೆ ಇವತ್ತು ಏನ್ ಸ್ಪೆಷಲ್ ಅಂತ ನೋಡೋಣ ಬನ್ನಿ. ದೋಸೆ ಚಟ್ನಿ ಅದ್ರ ಜೊತೆಗೆ ಕೈಮಾ ಉಂಡೆ. ನೋಡಿ, ಇಕ್ಕಿನ ಬೆಳೆ ಸಾರು, ಕೈಮಾ ಉಂಡೆ, ಇಕ್ಕಿನ ಬೆಳೆ ಹಾಕಿ ಕೈಮಾ ಉಂಡೆ. ಸೀಸನ್ ಅಲ್ಲ ಇವಾಗ, ಎಲ್ಲದರಲ್ಲೂ ಇಕ್ಕಿನ ಬೆಳೆ ಇರ್ತದೆ. ಮನೆ ತಿನ್ನೋಣ. ಏನೇ ಇದು ಚಟ್ನಿ ಜೊತೆ ತಿಂದಿಲ್ಲ ಅಂತಂದ್ರೆ ನಮ್ಗೆ ಹೊಟ್ಟೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ದೋಸೆ ಇಡ್ಲಿ, ದೋಸೆಗೆ ಚಟ್ನಿ ಇಂಪಾರ್ಟೆಂಟು. ಹೆಂಗೆ ಜೀವಾಗೆ ಆಕ್ಸಿಜನ್ ಇಂಪಾರ್ಟೆಂಟು, ಹಾಗೆ ದೋಸೆಗೆ ಇಡ್ಲಿಗೆ ಚಟ್ನಿ ವೆರಿ ಇಂಪಾರ್ಟೆಂಟ್. ಮುದ್ದೆಗೆ ಅದೇ ಕೈಮಾ ಸಾರು. ಅದೇನು ಮುಹೂರ್ತ ನೋಡಬೇಕು, ನೀನು ಹುಟ್ಟಿಸಿದ ಮುಹೂರ್ತನ. ಇವಾಗ ಕೈಮಾ ಇರುತ್ತೆ. ನೀವು ಕಮೆಂಟ್ ಮಾಡಿ ನಿಮ್ಮ ಮನೆಗೆ ದೋಸೆಗೆ ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ತಾರೆ ಚಟ್ನಿ ಬಿಟ್ಟು ಈ ತರ ಕೈಮಾ ಉಂಡೆ ಮಾಡ್ತಾರೆ. ನಾನ್ ವೆಜ್ ಅಲ್ಲಿ ಏನ್ ಮಾಡ್ತಾರೆ, ನಾನ್ ವೆಜ್ ಮಾಡೋದಿಲ್ಲ, ವೆಜ್ ಅಲ್ಲಿ ಏನ್ ಮಾಡ್ತಾರೆ ಕಮೆಂಟ್ ಮಾಡಿ ನೋಡೋಣ ಏನ್ ಮಾಡ್ತಾರೆ. ಇನ್ನೇನ್ ಮುಗೀತು ನಮ್ ನಾಷ್ಟ. ನಾವ್ ಮಾಡೋದ್ ನಾಷ್ಟ ಮಧ್ಯಾಹ್ನ, ಅದು ಕಡಕ್ ಆಗಿ ನಮ್ಮ ಮಾಡ್ಕೊಂಡಿದ್ದಕ್ಕೆ. ಮುದ್ದೆಗೆ ಅದೇ ಕೈಮಾ ಸಾರು, ದೋಸೆ ಕೈಮಾ ಸಾರು, ಇಕ್ಕಿನ ಬೆಳೆ ದೋಸೆ ಕೈಮಾ ಇಕ್ಕಿನ ಬೆಳೆ ಸಾರು, ಬೆಂಕಿ ಊಟ ಮಸ್ತಾಗಿ ತಿಂದಿ. ನೆಕ್ಸ್ಟ್ ಟಾಸ್ಕ್ ನಮ್ದು ಯಾವುದು? ಇಟ್ಸ್ ವಿಡಿಯೋ ಎಡಿಟಿಂಗ್. ಇನ್ನೇನೈತೆ ನಮ್ ಕೆಲಸ? ನಾಷ್ಟ ಗಿಷ್ಟ ಮಾಡಾದ್ಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು, ಇಲ್ಲ ವಿಡಿಯೋ ಶೂಟ್ ಮಾಡೋದು, ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡ್ತಾ ಇರ್ತೀನಿ. ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು. ಫಸ್ಟ್ ಪಟ್ ಅಂತ ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ. ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸಿ ಕೆಲ್ಸಕ್ಕೆ ಹೋಗಕ್ಕೆ ಟೈಮ್ ಆಗ್ತೈತೆ. ಊಟ ಮಾಡ್ತಿದ್ದೀನಿ. ತಿರ್ಗಾ ಸೇಮ್ ಊಟ, ಆದ್ರೆ ಒಂದೇ ಒಂದು ವೆರೈಟಿ ಚೇಂಜು. ದೋಸೆ ಮುದ್ದೆಗೆ ಅದೇ ಕೈಮಾ ಸಾರು, ಇಕ್ಕಿನ ಬೆಳೆ ಸೀಸನ್ ಬಂದು ಎಲ್ಲಾದ್ರಲ್ಲೂ ಇಕ್ಕಿನ ಬೆಳೆ. ಮುದ್ದೆಗೆ ಅದೇ ಕೈಮಾ ಸಾರು, ಬೆಳೆ ನಶೆ. ಬನ್ನಿ ತಿನ್ಕೊಂಡು ರಪ್ಪ ಅಂತ ಪಾಸ್ ಆಗೋಣ ಇಲ್ಲಿಂದ ನಮ್ಮ ಆಫೀಸ್ಗೆ. ನಮಸ್ಕಾರ. ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ನೀವೇನಾದ್ರು ಹೊಸದಾಗಿ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಜಸ್ಟ್ ವಿಡಿಯೋ ಅಲ್ಲ, ನಾನು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗೋ ಒಂದು ಗೇಮು ಗೋಲು. ನೀವು ನನ್ನ ಸಪೋರ್ಟ್ ಮಾಡಿದ್ರೆ ಮುಂದೆ ಹೊರಡೋದು. ಇವಾಗ ನನ್ನ ಡೈಲಿ ರೂಟೀನ್ ಸ್ಟಾರ್ಟ್ ಆಯ್ತು. ಇವಾಗ ಬೆಳಗ್ಗೆಯಿಂದ ಎಡಿಟಿಂಗ್ ಮಾಡಿದೆ. ಇವಾಗ ಆಫೀಸ್ಗೆ ಹೋಗ್ತಾ ಇದೀನಿ. ನಡಿ ಆಫೀಸ್ಗೆ ಹೋಗೋಣ ಪಟ್ ಅಂತ. ನಾವು ಕಾರ್ಪೊರೇಟ್ ಸ್ಲೇವ್ ಎಂಟ್ರಿ ಆಗ್ತಾ ಇದೀವಿ. ಟೈಮ್ ಆಯ್ತು, ಬಂದ್ಬಿಟ್ವಿ ನಾವು ನಮ್ಮ ಆಫೀಸ್ಗೆ. ಫೈನಲಿ ರೀಚ್ ಆದ್ವಿ ಆಫೀಸ್ಗೆ. ಆ ಟ್ರಾಫಿಕ್ ಜಾಮ್ ಅಲ್ಲಿ ನೋಡಿ ಹೋಗೋಣ. ಬ್ಯಾಕ್ ಟು ದ ಸ್ಲೇವ್ ಮೋಡ್. ಈ ವಿಡಿಯೋ ನೀವು ಡಿನ್ನರ್ ಮಾಡೋ ಕ್ಲಿಪ್ ನೋಡಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕೆಂತಂದ್ರೆ ನಾವು ಡಿನ್ನರೇ ಮಾಡ್ಲಿಲ್ಲ. ಯಾಕೆ ಹೊಟ್ಟೆನೆ ಹಸಿದಿಲ್ಲ. ಮನೆಯಿಂದ ಊಟನೂ ತಂದಿಲ್ಲ. ಮನೆಯಲ್ಲಿ ಮುದ್ದೆಗೆ ಅದೇ ಕೈಮಾ ಸಾರು, ಮುದ್ದೆಗೆ ಅದೇ ಕೈಮಾ ಸಾರು. ಅದಕ್ಕೆ ತಿನ್ನಕ್ ಹೋಗಿಲ್ಲ ನಾನು ಏನ್ ಹೇಳಿದ್ದೆ ಮಲ್ಟಿ ಟಾಸ್ಕಿಂಗ್ ಬಗ್ಗೆ ಮಾತಾಡ್ತೀನಿ ಅಂತ. ಹೌದು, ಇವಾಗ ಮಲ್ಟಿ ಟಾಸ್ಕಿಂಗ್ ಏನಂದ್ರೆ ಮಾಡರ್ನ್ ಸ್ಕಿಲ್ ಅಲ್ಲಿ, ಮಾಡರ್ನ್ ಎರಾದಲ್ಲಿ ಇವಾಗ ಒಂದು ಒಳ್ಳೆ ಸ್ಕಿಲ್ ಅಂತ ಅನ್ಕೊಂತೀವಿ. ಹೌದು, ಮಲ್ಟಿ ಟಾಸ್ಕಿಂಗ್ ಒಳ್ಳೆ ಸ್ಕಿಲ್ ಇಲ್ಲ ಅಂತಿಲ್ಲ. ಆದ್ರೆ ಮಲ್ಟಿ ಟಾಸ್ಕಿಂಗ್ ನಿಮ್ಮ ಬ್ರೈನ್ ನ ಏನ್ ಮಾಡುತ್ತೆ ಅಂದ್ರೆ ಅರ್ಧ ಕೆಲಸ ಮಾಡಿಸ್ತದೆ. ಒಂದು ಕೆಲಸದ ಮೇಲೆ ಫೋಕಸ್ ಆಗಿರಲ್ಲ. ಒಂದು ಕೆಲಸ ನೀವು ಕಂಪ್ಲೀಟ್ ಆಗಿ ಮಾಡಲ್ಲ. ಅರ್ಧ ಆಗ್ಬಿಡ್ತದೆ. ಒಂದು ಕ್ವಾಲಿಟಿ ಆಫ್ ವರ್ಕ್ ಇರಲ್ಲ. ಒಂದು ಫುಲ್ ಕಂಪ್ಲೀಟ್ ಪ್ರೊಡಕ್ಟಿವಿಟಿ ಇರಲ್ಲ. ಇದೇನ್ ಮಾಡುತ್ತೆ ಮಲ್ಟಿ ಟಾಸ್ಕಿಂಗ್, ನಿಮ್ನು ಸ್ಟ್ರೆಸ್ ಮಾಡುತ್ತೆ ಮತ್ತೆ ನಿಮ್ಮ ಬ್ರೈನ್ಗೂ ಸ್ಟ್ರೆಸ್ ಕೊಡುತ್ತೆ. ಅದಕ್ಕೇನೆ ಹೇಳೋದು, ಒಂದು ಕೆಲಸ ಮೇಲೆ ಫೋಕಸ್ ಇದ್ದೀವಿ, ಒಂದು ಕಂಪ್ಲೀಟ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೆಲ್ಸಕ್ಕೆ ಹೋಗೋಣ. ಈ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳಿ ಕ್ವಾಲಿಟಿನೂ ಹೋಗುತ್ತೆ, ಪ್ರೊಡಕ್ಟಿನೂ ಹೋಗುತ್ತೆ, ನೀವು ಸ್ಟ್ರೆಸ್ ಹೋಗ್ತೀರಾ. ಎಷ್ಟೇ ಸಿಂಪಲ್, ಇನ್ನೇನಿಲ್ಲ, ಜಾಸ್ತಿ ಎಲ್ಲ ಇದ್ರ ಬಗ್ಗೆ ಹೇಳೋದಿಲ್ಲ. ನೀವು ಬುದ್ಧಿ ನೀವು ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲೇನೆ ಎಷ್ಟೊಂದು ಅಡಗಿದೆ, ಅಷ್ಟೇ, ಇನ್ನೇನಿಲ್ಲ. ಬನ್ನಿ ನೆಕ್ಸ್ಟ್. ಇವಾಗ ಸುಮ್ಮನೆ ನಾನು ಬ್ರೇಕಿಗೆ ಬಂದಿದ್ದೆ ಆಚೆ. ಇವಾಗ ಸುಮ್ನೆ ಹಿಂಗ್ ನಡ್ಕೊಂಡ್ ಬಂದೆ. ನಿನಗ್ ಬಂದಿರ್ಲಿಲ್ಲ, ಅದಕ್ಕೆ. ಇವತ್ತಿನ ಸ್ಲೇ ಮೋಡ್ ಮುಗೀತು. ನಡೀರಿ ಮನೆಗೆ ಹೋಗೋಣ ಟಕ್ ಅಂತ. ಅಪ್ಪ ಅಂತ ಇಲ್ಲಿಂದ ಹೋಗಿ ಮನೆಗೆ ರೆಸ್ಟ್ ಮಾಡಿ ನಿದ್ದೆ ಮಾಡೋಣ. ಟೈಮ್ ಆಗ್ತಾ ಐತೆ. ಇವತ್ತು ಮೊನ್ನೆ ಆಫೀಸ್ ಬಿಟ್ಟಿರೋದು ಲೇಟು. ಇದೆ ನಮ್ ಗಾಡಿ. ಯಾಕೆ ಈ ತರ ನಿಲ್ಸಿದ್ದಾರೆ? ನಾವೇ ನಿಲ್ಸೋ. ಮುದ್ದೆಗೆ ಅದೇ ಕೈಮಾ ಸಾರು.
ಏನಾಯ್ತು ಗುರು ಲೈಫಲ್ಲಿ ಕೆಲ್ಸ ಮನೆ ಇದೇ ಆಗೋಯ್ತು ಜೀವನ ನಮ್ದು. ನಾವು ಏನಾದ್ರು ಲೈಫಲ್ಲಿ ಕೆಲ್ಸ ಬಿಟ್ಟು ಬೇರೆ ಏನಾದ್ರು ಮಾಡೋಣ ಅಂದ್ರೆ ಆಗ್ತಿಲ್ಲ. ಪ್ರಯತ್ನ ಪಡ್ತಾನೆ ಇದೀನಿ. ನೀವು ಸಪೋರ್ಟ್ ಮಾಡ್ತೀರಿ ಅಂತ ಕನ್ಸ್ ಕಟ್ಕೊಂಡಿದೀನಿ. ಆ ಕನ್ಸ್ ಒಂದಿನ ನನ್ಸ್ ಹಾಗೆ ಆಗುತ್ತೆ, ಏನೂ ಮಾಡಕ್ಕಾಗಲ್ಲ. ಸ್ವಲ್ಪ ಲೇಟ್ ಆಗ್ಬೋದು, ನಮ್ದು ಇನ್ನು ಬೇರ್ಗಳು ಇನ್ನೂ ಒಳಗೆ ಹೋಗ್ತಾ ಇರ್ಬೋದು, ಇನ್ನೂ ಗಟ್ಟಿ ಆಗ್ತಾ ಇರ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾವು ಬನ್ನಿ, ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದು. ಗಾದೆ ಮಾತಾಡ ಎಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದೀರಾ? ಏನಿಲ್ಲ, ಸುಮ್ನೆ ಹಿಂಗೆ ಫೀಲ್ ಆಯ್ತು. ದಿನಾಗ್ಲೂ ಇದೇ ಜೀವನ, ಹೋಗೋದು ಬರೋದು. ಸಾಯಂಕಾಲ ಹೋಗು ಬೆಳಗ್ಗೆ ಬಾ, ಇಷ್ಟೇ ಆಗ್ತಿರೋದು, ಇನ್ನೇನು ಆಗ್ತಿಲ್ಲ. ಎನಿಹೌ, ನಾನ್ ಹೇಳೋದೊಂದೇ, ಇವತ್ತು ನನ್ನ ದಿನ ಅಲ್ಲ, ನಾಳೆ ನನ್ನ ದಿನ ಅಲ್ಲ, ಯಾವಾಗ್ಲೂ ಒಂದಿನ ನನ್ನ ದಿನ ಅಂತ ಬರುತ್ತೆ. ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಆ ದಿನವೂ ನಾನು ನನ್ನ ಒಂದು ಸ್ಟ್ರಗಲ್ ಮಾಡ್ತಾನೆ ಇರ್ತೀನಿ. ಆ ಸ್ಟ್ರಗಲ್ ಒಂದಲ್ಲ ಒಂದಿನ ನನಗೆ ಒಂದು ಹ್ಯಾಪಿ ಮೂಮೆಂಟ್ ತಂದ್ಕೊಡುತ್ತೆ ಅನ್ಕೊಂಡಿದ್ದೀನಿ. ಐ ಹೋಪ್ ವರ್ಕ್ ಔಟ್ ನೆವರ್ ಫೇಲ್ಸ್ ಅಂತ ಹೇಳಿದ್ದಾರೆ ದೊಡ್ಡವರು. ವರ್ಕ್ ಔಟ್ ವಿತ್ ಡೈರೆಕ್ಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದನ್ನ ಮಾಡ್ತಾ ಇದ್ದೀನಿ ನಾನು. ಹ್ಯಾವ್ ಎ ಗ್ರೇಟ್ ಡೇ. ನಾನು ಯಾವಾಗ್ಲೂ ಹೇಳೋದು ಒಂದೇ, ಯಾವಾಗ್ಲೂ ಅಷ್ಟೇ, ನಿಮ್ಮ ಒಂದು ಸಮಯ ತುಂಬಾ ಅಮೂಲ್ಯವಾದದ್ದು, ನಿಮ್ಮ ಒಂದು ಹೆಲ್ತ್ ತುಂಬಾ ಅಮೂಲ್ಯವಾದದ್ದು. ಹ್ಯಾವ್ ಎ ಗ್ರೇಟ್ ಡೇ. ಅದನ್ನ ಕಾಪಾಡ್ಕೊಳ್ಳಿ. ಮಿಕ್ಕಿದೆಲ್ಲ ನಿಮ್ ಕೈಯಲ್ಲಿ ಇರುತ್ತೆ. ಅದೆರಡನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮಿಕ್ಕಿದೆಲ್ಲ ನಿಮ್ ಕೈಗೆ ಬರುತ್ತೆ. ಏನೇ ಹೋಗಿದ್ರು ನಿಮ್ ಕೈಗೆ ಬರುತ್ತೆ. ದುಡ್ಡು ಹೋಗಿದ್ರು ಬರುತ್ತೆ, ರಿಲೇಶನ್ಶಿಪ್ ಹೋಗಿದ್ರು ಬರುತ್ತೆ. ಇದೆರಡನ್ನ ನೀವು ಕಾಪಾಡ್ಕೊಂಡ್ರೆ ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ಇನ್ ಅನದರ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮಾಡ್ತಿದ್ದೀರಾ? ಮಾಡ್ತಾನೆ ಇಲ್ಲ, ನಾನು ನೋಡ್ತಾ ಇದ್ದೀನಿ, ಯಾರು ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ಗ್ರೇಟ್ ಡೇ. ನಿಮ್ ಒಪಿನಿಯನ್ ತಿಳಿಸಿ. ನಾನು ಹೇಗೆ ವಿಡಿಯೋ ಮಾಡ್ತಾ ಇದೀನಿ, ಏನಾದ್ರು ಒಂದು ಕಲೆಕ್ಷನ್ಸ್ ಮಾಡ್ಕೊಬೇಕಾ ಅಂತ. ಈ ಗ್ಲಾಸಸ್ ಬಗ್ಗೆ ಏನು ಕಮೆಂಟ್ ಮಾಡಿಲ್ಲ, ಮಾಡಿ. ಬನ್ನಿ ಹೋಗೋಣ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ವಿಡಿಯೋ.